ಗ್ಲೋಬಲಿ ಐ ಥಿಂಕ್ ರೆಡ್ ಅಂತಲೇ ಹೇಳ್ಬೋದು. ನೋಡಿ ಕ್ರೂಡ್ ಆಯಿಲ್ ನೋಡಿಕೊಂಡ್ರೆ ನಿನ್ನೆ ರೈಸ್ ಆಗಿದೆ. ನಮ್ಮ MCX ಬಂದ್ಬಿಟ್ಟು ಒಂದು 10% ರೈಸ್ ಆಗಿದೆ ಕ್ರೂಡ್ ಆಯಿಲು. ಬ್ರೆಂಟು ಓವರ್ ನೈಟ್ ಏನಾಗಿದೆ ಅಂತಂದರೆ ಪ್ರೈಸು ಜಂಪ್ ಆಗಿದೆ ನೋಡಿ. ಓಕೆ, ಸೊ ಇದು ನಮಗೆ ಇಂಡಿಯನ್ ಮಾರ್ಕೆಟ್ಗೆ ಫಸ್ಟ್ ಆಫ್ ಆಲ್ ನೆಗೆಟಿವ್ ಅಂತಲೇ ಹೇಳ್ಬೋದು. ಕ್ರೂಡ್ ಆಯಿಲು ರೈಸ್ ಹಾಕೊಂತ ಹೋದರೆ ಇಂಡಿಯನ್ ಮಾರ್ಕೆಟು ಸ್ವಲ್ಪ ನಾವು ನೆಗೆಟಿವ್ ಆಗಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಇದು ಈ ಒಂದು S&P 500 ನ್ಯಾಸ್ಡ್ಯಾಕು, ಓಕೆ, ಡೌ ಜೋನ್ಸ್ ಇವೆಲ್ಲ ಸ್ಲೈಟಾಗಿ ಫ್ಲಾಟಾಗಿ ಕ್ಲೋಸ್ ಆಗಿದೆ ಅಂತ ಹೇಳ್ಬೋದು. ಬಟ್ ಸ್ಲೈಟ್ ನೆಗೆಟಿವ್ ಅಂತಲೇ ಹೇಳ್ಬೋದು. ಓಕೆ, ಬಟ್ ವಾರ್ ಇನ್ನೂ ನಮಗೆ ಏನು ಡಿಸಿಷನ್ ಆಗ್ತಾ ಇಲ್ಲ, ಕಂಟಿನ್ಯೂ ಆಗ್ತಾನೆ ಇದೆ. ವಾರ್ ಏನಾಗುತ್ತೆ, ಯಾವಾಗ ನಿಲ್ಲುತ್ತೆ ಅದಂತೂ ನಮ್ಗೆ ಇನ್ನೂ ಗೊತ್ತೇ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ನಿಮಗೆ ಗಿಫ್ಟ್ ನಿಫ್ಟಿನ ನೋಡೋದಾದರೆ ಒಂದು 100 ಪಾಯಿಂಟ್ಸು ಗ್ಯಾಪ್ ಡೌನ್ ತೋರಿಸ್ತಾ ಇದೆ ಇವತ್ತಿಗೆ. ಸೊ ಅದನ್ನು ಪ್ಲಾನ್ ಮಾಡೋಣ. ಮತ್ತೆ ಆಮೇಲೆ ವಿಕ್ಸು ತುಂಬ ರೈಸ್ ಆಗಿಬಿಟ್ಟಿದೆ. ವಿಕ್ಸು ದಿಸ್ ಇಸ್ ನಾಟ್ ಗುಡ್ ಫಾರ್ ಆಪ್ಷನ್ ಬಯರ್ಸ್ ಅಟ್ ಆಲ್. ಇದು ಈ ಆಪ್ಷನ್ ಬಯರ್ಸ್ಗೆ ತುಂಬ ಡೇಂಜರ್ ವಿಕ್ಸ್ ಅಂತ ಹೇಳ್ಬೋದು. ನೋಡಿ ಪ್ರೀಮಿಯಮ್ಸ್ ಎಷ್ಟು ಜಾಸ್ತಿ ಆಗಿಬಿಟ್ಟಿದೆ ಅಂತ ನೀವು ತಿಳ್ಕೊಬೋದು. ಅರೌಂಡ್ 21 ಅಂತಂದರೆ ವಿಕ್ಸು ಇಟ್ ಈಸ್ ವೆರಿ ಡೇಂಜರಸ್ ಆ್ಯಂಡ್ ಮಾರ್ಕೆಟು ನೆಗೆಟಿವ್ ಅಂತಾನೆ ಫಿಯರ್ ಫ್ಯಾಕ್ಟರ್ ತುಂಬ ಇದೆ ಇಲ್ಲಿ ಮಾರ್ಕೆಟಲ್ಲಿ. ಸೊ ಹೆದರಿಕೆ ಜಾಸ್ತಿ ಇದೆ. ಹೆದರಿಕೆ ಜಾಸ್ತಿ ಇದ್ದಾಗ ಸ್ವಲ್ಪ ನಮಗೆ ಮಾರ್ಕೆಟು ಕೆಳಗಡೆ ಹೋಗೋದೇ ಚಾನ್ಸು. ನಾವು ನೆಗೆಟಿವ್ ಬಯಾಸಿಂಗ್ ಇರಬೇಕಾಗುತ್ತೆ ಇನ್ಮೇಲಿಂದ. ಚಾರ್ಟಲ್ಲಿ ಅದನ್ನೆಲ್ಲದೂ ನೋಡ್ಕೊಳ್ಳೋಣ. ಹಾಗೆಯೇ ಸಿಲ್ವರು, ನ್ಯಾಚುರಲ್ ಗ್ಯಾಸು ಸ್ವಲ್ಪ ಆಯಿಲ್ನ ಫಾಲೋ ಮಾಡುತ್ತೆ. ಯಾಕಂತಂದರೆ ಅದು ಆಯಿಲ್ ಮೇಲೆ ಡಿಪೆಂಡ್ ಆಗಿರುತ್ತಲ್ವ, ನ್ಯಾಚುರಲ್ ಗ್ಯಾಸ್ ಅದೆಲ್ಲ ಪ್ರೊಡಕ್ಷನ್ ಅದೆಲ್ಲ. ಸೊ ಕ್ರೂಡ್ ಆಯಿಲ್ ನೋಡಿದ್ವಿ, ಗೋಲ್ಡು ಸಿಲ್ವರು ನಿನ್ನೆ ನೆಗೆಟಿವ್ ತೋರಿಸಿತ್ತು. ಇದು ಇವೆರಡು ನೆಗೆಟಿವ್ ತೋರಿಸಿದ್ರೆ ನಮ್ಮ ಮಾರ್ಕೆಟ್ಗೆ ಪಾಸಿಟಿವ್ ಅಂತ ಅನಿಸಿತ್ತು. ಬಟ್ ಮಾರ್ಕೆಟಿಗೆ ವೈಲೆಂಟ್ ಆಗಿ ಬಿಹೇವ್ ಆಗ್ತಾ ಇದೆ. ನಾವು ಏನು ಡಿಸಿಷನ್ ತೊಗೊಳಕ್ಕೆ ಏನಾಗಿತ್ತು, ನಾನು ನಿನ್ನೆ ಲೆವೆಲ್ಸ್ನ ಡಿಸ್ಕಷನ್ ಮಾಡಿದ್ದೆ. ಓಕೆ, ಮೊನ್ನೆ ಲೆವೆಲ್ ಕೂಡ ರೆಸ್ಪೆಕ್ಟ್ ಆಗಿ ಈ ಒಂದು ಟಾರ್ಗೆಟ್ ಅಚೀವ್ ಆಗಿತ್ತು ನಮಗೆ. ಹಾಗೆ ನೋಡಿ ನಾನು ನಿನ್ನೆ ಪ್ರೀ ಮಾರ್ಕೆಟಲ್ಲಿ ಕ್ಲಿಯರ್ ಡಿಸ್ಕಷನ್ ಮಾಡಿದ್ದೆ. ಪ್ರೈಸು ಯಾವಾಗ ಸ್ವಲ್ಪ ಮೇಲ್ಗಡೆ ಹೋಗ್ಬಿಟ್ಟು ಈ ಲೆವೆಲ್ನ ಟೆಸ್ಟ್ ಮಾಡುತ್ತೋ ಅವಾಗ ಆ ಬಯಾಸಿಂಗ್ ನೆಗೆಟಿವ್ ಅಂತಲೇ ಅನ್ಕೋಬೇಕು. ನೀವು ಇಲ್ಲಿ ನಿನ್ನೆ ಒಂದು ಪ್ರೈಸು ನೋಡ್ಕೊಂಡ್ರೆ ನಿನ್ನೆ ಮೊನ್ನೆ ಪ್ರೈಸು ಇದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿತ್ತು. ಓಕೆ, ನೋಡಿ ಇಲ್ಲೊಂದು ರೆಸಿಸ್ಟೆನ್ಸ್ ಬಂದಿದೆ ನಮಗೆ, ಇದೊಂದು ರೆಸಿಸ್ಟೆನ್ಸು. ಸೊ ನಿನ್ನೆ ಏನಾಯಿತು, ಸ್ಲೈಟಾಗಿ ಗ್ಯಾಪ್ ಒಂಥರ ಪ್ರೈಸ್ ಮೇಲ್ಗಡೆ ಹೋದಂಗೆ ಮಾಡಿಬಿಟ್ಟು ನೀವು ನೋಡಿ ಇಲ್ಲಿ ನೋಡಿದರೆ ಒಂದು ಕ್ಯಾಂಡಲ್ ನಿಮಗೆ ಫಸ್ಟ್ ಕ್ಯಾಂಡಲ್ ಬಂದ್ಬಿಟ್ಟು ಈ ಲೆವೆಲ್ಗೆ ಹೋಯಿತು. ಈ ಲೆವೆಲ್ಗೆ ಹೋಗಿ ಟೆಸ್ಟ್ ಮಾಡಿ ಇಮಿಡಿಯೇಟ್ಲಿ ಈ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಕನ್ಸಿಡರ್ ಮಾಡಿಬಿಟ್ಟು ಪ್ರೈಸು ಫಾಲ್ ಆಯಿತು. ಓಕೆ, ನೀವು ಇಲ್ಲೇನಾದರೂ ಇದೇ ಪಾಯಿಂಟ್ನ ಕನ್ಸಿಡರ್ ಮಾಡಿಬಿಟ್ಟು ಕ್ಯಾಪ್ಚರ್ ಮಾಡಿದರೆ ಅರೌಂಡ್ 470 ಪಾಯಿಂಟ್ಸ್ ಕ್ಯಾಪ್ಚರ್ ಆಗ್ತಾಯಿತ್ತು. ಓಕೆ, ನೀವು ಇಲ್ಲಿ ಸಡನ್ನಾಗಿ ನಿಮಗೆ ಏನು ಡಿಸಿಷನ್ ತೊಗೊಳಕ್ಕಾಗಿಲ್ಲ ಅಂತಂದರೆ ನೋಡಿ ಇಲ್ಲಿ 1 ಮಿನಿಟ್ ಟೈಮ್ ಫ್ರೇಮಲ್ಲಿ ಹೋದರೆ ನಿಮಗೆ ಕ್ಲಿಯರ್ ಆಗಿ ಪ್ರೈಜೆಕ್ಷನ್ ಗೊತ್ತಾಗ್ತಾ ಇದೆ. ಇಲ್ಲಿ ಥರ ಮಾರ್ಕೆಟು ನೋಡಿ ಕ್ಲಿಯರ್ ಪ್ರೈಜೆಕ್ಷನ್ ಆಗಿಬಿಟ್ಟು ಈ ಲೆವೆಲ್ನ ಟೆಸ್ಟ್ ಮಾಡಿಬಿಟ್ಟೆ ಹೋಗಿದೆ. ಓಕೆ, ಇಲ್ಲಿ ಒಂದು ಸಣ್ಣದಾಗಿ ಎಂಟ್ರಿ ತೊಗೊಂಡಿದ್ರು ಕೂಡ ನಿಮಗೆ ದೊಡ್ಡ ಟಾರ್ಗೆಟ್ ಅಚೀವ್ ಆಗ್ತಾಯಿತ್ತು. ಸೊ ಅದು ಓಕೆ. ನೆಕ್ಸ್ಟು ನೀವು ಆ ಒಂದು ಫಸ್ಟ್ ಮೂವ್ನ ಮಿಸ್ ಮಾಡ್ಕೊಂಡು ಕೂಡ ನೆಕ್ಸ್ಟ್ ನಮ್ಮ ಈ ಒಂದು ಡೈಲಿ ಲೆವೆಲ್ನ ಬ್ರೇಕ್ ಆದಾಗಲೂ ನಿಮಗೆ ಇಲ್ಲೊಂದು ಟ್ರೇಡ್ ಇತ್ತು ಆ್ಯಕ್ಚುಲಿ. ಓಕೆ, ನೋಡಿ ಇದು ಡೈಲಿ ಸಪೋರ್ಟ್ ಲೆವೆಲ್ ಬ್ರೋಕನ್, ವೇಟ್ ಫಾರ್ ದ ರಿಟೆಸ್ಟ್ ಅಂತ ಇದೆ. ಸೊ ನೀವು ಫಸ್ಟ್ ಕ್ಯಾಂಡಲಲ್ಲಿ ನೀವು ಏನಾದರೂ ಎಂಟ್ರಿ ತೊಗೊಂಡಿದ್ರಿ ಅಂತಂದರೆ ಟ್ರಾಪ್ ಆಗ್ತಾ ಇದ್ರಿ. ಓಕೆ, ಸೊ ಇಲ್ಲಿ ಏನಾದರೂ ಎಂಟ್ರಿ ತೊಗೊಂಡಿದ್ರೆ ಟ್ರಾಪ್ ಆಗ್ತಾ ಇದ್ರಿ. ಸೊ ಏನು ಮಾಡ್ತು ಮಾರ್ಕೆಟು ಮೇಲ್ಗಡೆ ಹೋಗ್ಬಿಟ್ಟು ಈ ಲೆವೆಲ್ನ ಒಂದು ಬಯರ್ಸ್ನ ಟ್ರಾಪ್ ಮಾಡೋ ಥರ ಆಗ್ಬಿಟ್ಟು ಮತ್ತೆ ಯಾವಾಗ ಎಂಟ್ರಿ ನಮಗೆ ಕೆಳಗಡೆ ಎಂಟ್ರಿ ಆಯಿತು ಅವಾಗ ನೀವು ಒಂದು ಎಂಟ್ರಿ ತಗೋಬೇಕಾಯಿತು. ಈ ಲೆವೆಲ್ ಕೆಳಗಡೆ ಕ್ಲೋಸ್ ಆಯಿತು ಒಂದು ಕ್ಯಾಂಡಲ್, ಅವಾಗ ನೀವು ಇಲ್ಲೊಂದು ಎಂಟ್ರಿ ತಗೋಬೇಕಾಯಿತು. ಓಕೆ, ಈಗ ನೆಕ್ಸ್ಟ್ ಪ್ಲಾನ್ ಏನು ಅಂತಂದರೆ ನೋಡಿ ಕ್ಲಿಯರ್ ಆಗಿ ಪ್ರೈಜೆಕ್ಷನ್ನ ನೀವು ನೋಡ್ಕೊಳ್ಳೋದಾದ್ರೆ ನಮಗೆ ಈಗ ಸದ್ಯ ಗ್ಯಾಪ್ ಡೌನ್ ತೋರಿಸ್ತಾ ಇದೆ. ಈ ಗ್ಯಾಪ್ ಡೌನ್ ತೋರಿಸಿ ಈ ಲೆವೆಲ್ ಏನಾದರೂ ನೀವು ಡೈಲಿ ಲೆವೆಲ್ ಆನ್ ಮಾಡ್ಕೊಂಡ್ರೆ ಈ ಲೆವೆಲ್ ಮತ್ತೆ ನಮಗೆ ಮ್ಯಾಟರ್ ಆಗುತ್ತೆ. ಓಕೆ, ಇಲ್ಲೊಂದು ಲೆವೆಲ್. ಸೊ ಈ ಲೆವೆಲ್ ಟೆಸ್ಟ್ ಮಾಡಿಬಿಟ್ಟು ಇಲ್ಲಿ ನಿಂತ್ಕೊಂತು ಅಂತ ಅನ್ಕೊಂಡ್ರೆ ಸ್ಲೈಟ್ ಆಗಿ ಸ್ವಲ್ಪ ನಿಮಗೆ ಅಪ್ಸೈಡ್ ಈ ಮೂವ್ಮೆಂಟ್ನ ಕ್ಯಾಪ್ಚರ್ ಮಾಡ್ಬೋದು ಆ ಮೂವ್ನ. ಇಲ್ಲ ಅಂತಂದರೆ ಇದನ್ನು ಬ್ರೇಕ್ ಮಾಡ್ತು ಅಂತ ಅನ್ಕೊಳ್ಳಿ ಆಲ್ಮೋಸ್ಟ್ ನಾವು ನೆಕ್ಸ್ಟ್ ಲೆವೆಲ್ಗೆ ಈಗ ಕನ್ಸಿಡರ್ ಮಾಡಬೇಕಾಗುತ್ತೆ. ಅರೌಂಡ್ 23,500 ಲೆವೆಲ್ಗೆ ಕನ್ಸಿಡರ್ ಮಾಡಬೇಕಾಗುತ್ತೆ ನಾವು. ಇಲ್ಲ ಅಂತಂದರೆ ನೋಡಿ ಇಲ್ಲೊಂದು ಇಮಿಡಿಯೇಟ್ಲಿ ನಮಗೆ ಸಪೋರ್ಟ್ ಇದೆ. ಇದೊಂದು ಸ್ಟ್ರಾಂಗ್ ಸಪೋರ್ಟ್ ಆಗಿತ್ತು ನಮಗೆ. ಸೊ ನಾನು ಹೇಳಿದಂಗೆ ಈ ಒಂದು ಸ್ಟ್ರಾಂಗ್ ಸಪೋರ್ಟ್ನ ಟೆಸ್ಟ್ ಮಾಡಿಬಿಟ್ಟು ಮೋಸ್ಟ್ಲಿ ಮಾರ್ಕೆಟ್ ಇವತ್ತು ಮೇಲ್ಗಡೆ ಹೋಗುತ್ತೆ ಒಂದು ಸಿನಾರಿಯೋ. ಇಲ್ಲ ಅಂತಂದರೆ ಅದನ್ನ ಬ್ರೇಕ್ ಮಾಡ್ತು ಅಂತ ಅನ್ಕೊಂಡ್ರೆ ಈ ಒಂದು ಲೆವೆಲ್ಗೆ ಬರೋ ಚಾನ್ಸಸ್ ತುಂಬ ಇರುತ್ತೆ. ಈ ಲೆವೆಲ್ ಬಂತು ಅಂತಂದರೆ ಮಾರ್ಕೆಟ್ ಆಲ್ಮೋಸ್ಟ್ ನೆಗೆಟಿವ್ ಬಯಾಸ್. ನಾವಿನ್ನು ನೆಗೆಟಿವ್ ತುಂಬ ಚೆಕ್ ಮಾಡ್ಕೋಬೇಕಾಗುತ್ತೆ. ಲೆವೆಲ್ಸ್ ಯಾವ್ಯಾವ ನೆಕ್ಸ್ಟ್ ಲೆವೆಲ್ಸ್ ಟ್ರೇಡ್ ಮಾಡಿದ್ರೆ ಒಳ್ಳೆಯದು. ಒಂದು ಪುಲ್ ಬ್ಯಾಕ್ ಬಂತು ಅನ್ಕೊಳ್ಳಿ ಚೆನ್ನಾಗಿ, ಅಲ್ಲೊಂದು ಪೋರ್ಟ್ಫೋಲಿಯೋ ಎಡ್ಜಿಂಗ್ ಮಾಡೋಕ್ಕೆ ನಿಮಗೆ ಮತ್ತೆ ಅವಕಾಶ ಇರುತ್ತೆ. ಸೊ ಹುಷಾರಾಗಿ ಟ್ರೇಡ್ ಮಾಡಿ. ಇದು ನಮ್ಮ ಟ್ರೇಡಿಂಗ್ ಪ್ಲಾನ್ ಆಗಿರುತ್ತೆ. ಹಾಗೆ ಗ್ಲೋಬಲ್ ಕ್ಯೂಸು ಸರಿ ಇಲ್ಲ, ಈ ಒಂದು ಯುದ್ಧ ತುಂಬ ಪರಿಣಾಮ ಕೂಡ ಬೀರ್ತಾ ಇದೆ. ಹಾಗಾಗಿ ಸ್ವಲ್ಪ ಹುಷಾರಾಗಿ ಟ್ರೇಡ್ ಮಾಡಿ. ಥ್ಯಾಂಕ್ ಯು.